ಸ್ಪೆಷಲ್ ಕ್ವಶನ್ ನಿಮ್ಮಂತ ಬ್ಯೂಟಿಫುಲ್ ಹೀರೋಯಿನ್ ಇದ್ದಾಗ ಕೇಳಲೇಬೇಕಾಗುತ್ತೆ. ಸೊ ಇವಾಗ ಸಮ್ಮರ್ ಸೀಸನ್ ಆಗಿರ್ಬೋದು, ಡೈಲಿ ಇದಾಗಿರ್ಬೋದು, ಗೊತ್ತೇ ಇದೆ ಮಹಿಳೆಯರು ಅಂದರೆ ಹೆಣ್ಮಕ್ಳು ಸಾಕಷ್ಟು ಕಾಳಜಿ ಮಾಡಬೇಕಾಗುತ್ತೆ. ಸೊ ನಿಮ್ಮ ಡೈಲಿ ರೋಟೀನ್, ನಿಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ನಿಮ್ಮ ಡಯಟ್ ಆಗಿರ್ಬೋದು, ನಿಮ್ಮ ಫಿಟ್ನೆಸ್ ಆಗಿರ್ಬೋದು ಯಾವ ಥರ ಇರುತ್ತೆ ಅಂತ ಜನಗಳಿಗೆ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಹೇಳ್ತೀರ ಅಂತ? ಅಯ್ಯೋ, ನಾನೇನು ಟಿಪ್ಸ್ ಕೊಡ್ತೀನಿ? ಐ ಆಮ್ ಅ ವೆರಿ ಬಿಗ್ ಫೂಡಿ. ಓಕೆ. ನನಗೆ ಊಟ ಅಂದರೆ ತುಂಬ ಇಷ್ಟ. ಓಕೆ. ಊಟದ ಬಗ್ಗೆ ಅಂತೂ ನಾನೇನು ಮಾತಾಡಲ್ಲ, ಯಾಕಂದರೆ ನಾನು ಫಸ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು, ಆವಾಗಲೇ ಬೇರೆಯವ್ರಿಗೆ ಟಿಪ್ಸ್ ಕೊಡಬೇಕು. ಬಟ್ ಇವಾಗ ಮೈ ಫುಡ್ ಆ್ಯಂಡ್ ಆಲ್ ಚೆನ್ನಾಗಿ ತಿಂತೀನಿ, ಖುಷಿಯಾಗಿರ್ತೀನಿ. ಬಟ್ ಐ ಆಲ್ಸೋ ವರ್ಕ್ಔಟ್. ಓಕೆ. ಯಾಕಂದರೆ ಹೆಣ್ಮಕ್ಳು ಸ್ವಲ್ಪ ತುಂಬ ಭಯ ಬೀಳ್ತಾರೆ ವೇಟ್ಸ್ ಎಲ್ಲ ಎತ್ತೋದಕ್ಕೆ. ಅಯ್ಯೋ, ನಾನು ಹುಡುಗರ ಥರ ಕಾಣಿಸ್ಬಿಡ್ತೀನಿ, ಅದು ಥರ ಒಂದು ಡಂಬಲ್ ಎದ್ದ ತಕ್ಷಣ ಬಲ್ಕಿ ಆಗಿಬಿಡ್ತೀನಿ ಅಂತ. ಬಟ್ ಪ್ಲೀಸ್ ಆ ಭಯ ಪಡಬೇಡಿ, ಪ್ಲೀಸ್ ಗೋ ಲಿಫ್ಟ್ ವೇಟ್ಸ್ ಅಂತ. ಸ್ಟ್ರೆಂತ್ ಟ್ರೈನಿಂಗ್ ಹ್ಯಾಸ್ ಚೇಂಜ್ಡ್ ಮೈ ಲೈಫ್, ಹ್ಯಾಸ್ ಮೇಡ್ ಮೀ ಸ್ಟ್ರಾಂಗರ್. ಆ್ಯಂಡ್ ಐ ಥಿಂಕ್ ಮೆಂಟಲ್ ಪೀಸ್ ಆಗಿರ್ಬೋದು ಅಥವಾ ಓವರ್ ಆಲ್ ವೆಲ್ನೆಸ್ ಆಗಿರ್ಬೋದು, ಇಟ್ ಇಸ್ ಚೇಂಜ್ಡ್ ಮೀ. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ, ಚೆನ್ನಾಗಿ ಊಟ ಮಾಡಿ, ನಗ್ನಗ್ತಾ ಇರಿ, ನೀರು ಕುಡೀರಿ, ಪ್ಲಸ್ ಸ್ಟ್ರೆಂತ್ ಟ್ರೈನಿಂಗ್ ಒಂದು ಎಲ್ಲೋ ಕಡೆ ಇನ್ವಾಲ್ವ್ ಆಗಿ. ಸ್ಟ್ರೆಂತ್ ಟ್ರೈನಿಂಗ್ ಅಂತಲೇ ಅಲ್ಲ, ಎನಿ ಆ್ಯಕ್ಟಿವಿಟಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು, ಬಿಕಾಸ್ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಫಾರ್ ಮೆಂಟಲ್